ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸಾರ್ವಜನಿಕರು ಮನಬಂದಂತೆ ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡುವುದರಿಂದ ರೋಗಿಗಳ ತುರ್ತು ವಾಹನ ಆಸ್ಪತ್ರೆಗೆ ಬರಲು ತೊಂದರೆ ಉಂಟಾಗುತ್ತಿದೆ. ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ಬ್ಯಾಡನೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಘುನಾಥ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ಬ್ಯಾಡನೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ಬ್ಯಾಡನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ತಿಪ್ಪೇಸ್ವಾಮಿಯವರು ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಹಿಂದಿನ ಉಪಾಧ್ಯಕ್ಷರಾಗಿದ್ದ ದೇವರಾಜರವರು ಅವಧಿ ಮುಗಿದ ಕಾರಣ ತೆರವಾಗಿದ್ದ ಸ್ಥಾನಕ್ಕೆ ಬ್ಯಾಡನೂರು ಗ್ರಾಮದ ತಿಪ್ಪಸ್ವಾಮಿಯವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕು ದಂಡಾಧಿಕಾರಿ ವರದರಾಜರವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ತಿಪ್ಪಸ್ವಾಮಿರವರಿಗೆ ಅಧಿಕಾರ ವಹಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಘಟಕದ ಮಾಜಿ ಅಧ್ಯಕ್ಷರಾದ ಬಲರಾಮರೆಡ್ಡಿ, ಆಮ್ ಆದ್ಮಿ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷರಾದ ರಾಮಾಂಜಿನಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಒಟ್ಟಿಗೆ ನನ್ನ ಯಾವುದೇ ನಾಮಿನೇಷನ್ ಆಗದಲ್ಲೇ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ಲರೂ ಕೂಡ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ರುಕ್ಮಿಣಿಯವರ ಅಧ್ಯಕ್ಷರ ಸ್ಥಾನ ಜೊತೆಗೆ ನಾವು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿನಲ್ವಾ ಅವ್ರ ಜೊತೆಗೆ ಹೊಂದಿಕೊಂಡು ಮತ್ತು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಹಣಾಹಣಿ ಪ್ರಶ್ನೆ ಬರಲ್ಲ. ರಾಜಕೀಯವಾಗಿ ಎಲ್ಲರೂ ಕೂಡ ಅವರವ್ರ ಸ್ಥಾನವನ್ನು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ತಾರೆ ಬಿಟ್ಟರೆ ಹಣಾಹಣಿ ಪ್ರಶ್ನೆನೇ ಇಲ್ಲ. ಈ ದಿನ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ನನ್ನ ಅವಿರೋಧವಾಗಿ ಎಲ್ಲರ ಸಹಕಾರದಿಂದ ನಾವು ಬರೀ ಇಬ್ಬರಿಗೆ ಹೇಳ್ತಾ ಇದ್ದಿಲ್ಲ, JDS ಮತ್ತು ಕಾಂಗ್ರೆಸ್ ಮೆಂಬರ್ಗಳ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ರೆ ಅವರಿಗೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈಗಿರ್ತಕ್ಕಂಥ ಸ್ವಲ್ಪ ಅವಧಿಯಲ್ಲಿ ನಿಮ್ಮ ಅಭಿವೃದ್ಧಿ ಹೇಗಿರುತ್ತೆ ಅಂತ ಸರ್, ಕಾಲಾವಧಿ ಕಡಿಮೆ ಇದೆ, ಆದರೂ ಕೂಡ ನಾನು ಅಧ್ಯಕ್ಷರ ಜೊತೆಗೆ ನಾನು ಸಹಕಾರ ಕೊಟ್ಟು ಮುಂದಿನ ಅಭಿವೃದ್ಧಿ ಪ್ರಯತ್ನ ಮಾಡ್ತೀನಿ ಸರ್. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಸಾರ್ವಜನಿಕರು ಮನಬಂದಂತೆ ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡುವುದರಿಂದ ರೋಗಿಗಳ ತುರ್ತು ವಾಹನ ಆಸ್ಪತ್ರೆಗೆ ಬರಲು ತೊಂದರೆ ಆಗುತ್ತಿದೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಪ್ರಯೋಗಾಲಯ, ವಸತಿ ಗೃಹಗಳು, ಶವಾಗಾರ, ಆಯುರ್ವೇದಿಕ್ ಆಸ್ಪತ್ರೆ, ಪ್ರಯೋಗಾಲಯ ಸೌಲಭ್ಯಗಳು ಇದ್ದರೂ ಆಸ್ಪತ್ರೆ ಮುಂಭಾಗದ ಗೇಟಿನ ಬಳಿ ಇರುವ ಆವರಣದಲ್ಲಿ ಸಾರ್ವಜನಿಕರು ಮನಬಂದಂತೆ ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡುವುದರಿಂದ ರೋಗಿಗಳ ತುರ್ತು ವಾಹನ ಆಸ್ಪತ್ರೆಗೆ ಬರಲು ತೊಂದರೆಯಾಗುತ್ತಿದೆ. ಸಾರ್ವಜನಿಕರ ವಾಹನ ನಿಲುಗಡೆ ಮಾಡುವುದನ್ನು ತಡೆಯಲು ಆಸ್ಪತ್ರೆಯ ಸಿಬ್ಬಂದಿ ಏನೆಲ್ಲ ಪ್ರಯತ್ನ ಪಟ್ಟರೂ ಪ್ರಯೋಜನವಾಗುತ್ತಿಲ್ಲ. ರೋಗಿಗಳ ಸಂಬಂಧಿಕರು ತರುವಂತಹ ವಾಹನಗಳ ಹೊರತುಪಡಿಸಿ ಹಲವಾರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬರುವ ವೇಳೆ ಆಸ್ಪತ್ರೆ ಆವರಣದಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗುವುದು ಕಂಡುಬರುತ್ತಿದೆ. ಈ ಬಗ್ಗೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ರೋಗಿಗಳ ಸಂಬಂಧಿಕರು ಅಳಲು ವ್ಯಕ್ತಪಡಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಸೇತುವೆ ಕುಸಿದು ಟಿಪ್ಪರ್ ಕೃಷ್ಣ ನದಿಯ ಹಿನ್ನೀರಿಗೆ ಬಿದ್ದಿರುವ ಘಟನೆ ಸಂಭವಿಸಿದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಸೇತುವೆ ಕುಸಿದ ಪರಿಣಾಮ ಕಡಿ ತುಂಬಿರುವ ಟಿಪ್ಪರ್ ಕೃಷ್ಣ ನದಿಯ ಹಿನ್ನೀರಿಗೆ ಬಿದ್ದು ಅದೃಷ್ಟವಶಾತ್ ಚಾಲಕ ಬದುಕಿರುವ ಘಟನೆ ಸಂಭವಿಸಿದೆ. ಟಿಪ್ಪರ್ ಚಾಲಕನನ್ನ ಗ್ರಾಮಸ್ಥರು ಹಗ್ಗದ ಮೂಲಕ ರಕ್ಷಣೆ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕಂಕಣವಾಡಿ ಗ್ರಾಮಸ್ಥರು ಪ್ರತಿನಿತ್ಯ ಜಮಖಂಡಿಗೆ ಹೋಗಬೇಕಾದರೆ ಮುಖ್ಯ ರಸ್ತೆಯಾಗಿದ್ದು, ಈ ರಸ್ತೆಯ ಮಧ್ಯಭಾಗದಲ್ಲಿ ಸೇತುವೆ ಇದ್ದ ಕಾರಣ ಗ್ರಾಮಸ್ಥರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಸುಮಾರು ವರ್ಷಗಳಿಂದ ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಮನವಿ ಮಾಡಿದರೂ ಸಹ ಕ್ಯಾರೆ ಮಾಡುತ್ತಿರಲಿಲ್ಲ. ಸಾರಿಗೆ ಬಸ್ ಶಾಲಾ ಮಕ್ಕಳನ್ನ ಹಾಗೂ ಗ್ರಾಮಸ್ಥರು ತುಂಬಿಕೊಂಡು ಹೋಗುತ್ತದೆ. ಅದೃಷ್ಟವಶಾತ್ ಬಸ್ ಕೃಷ್ಣ ನದಿ ಹಿನ್ನೀರಿಗೆ ಬಿದ್ದಿರುವುದಿಲ್ಲ. ಇಲ್ಲದೆ ಹೋದರೆ ಭಾರಿ ಅನಾಹುತ ಸಂಭವಿಸುತ್ತಿತ್ತು ಎಂದು ಗ್ರಾಮಸ್ಥರು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಜಮಖಂಡಿ ತಹಶೀಲ್ದಾರ್, ಗ್ರಾಮೀಣ ಪೊಲೀಸರು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದ ಮಹಾದ್ವಾರದ ಮೇಲೆ ಬೆಳೆದಿರುವ ಗಿಡಗಳನ್ನು ದೇಗುಲ ನೌಕರರು ಸ್ವಚ್ಛಗೊಳಿಸಿದರು. ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದ ಮಹಾದ್ವಾರದ ಮೇಲೆ ಬೆಳೆದಿರುವ ಗಿಡಗಳನ್ನು ದೇಗುಲ ನೌಕರರು ಸ್ವಚ್ಛಗೊಳಿಸಿದರು. ಗೋಪುರಕ್ಕೆ ಕೇಂದ್ರದ ಪುರಾತತ್ವ ಇಲಾಖೆಯಿಂದ ಬಣ್ಣ ಹೊಡೆಸಿದ್ದರೂ ಪಾರಿವಾಳ ಹಕ್ಕಿ ಪಕ್ಷಿಗಳು ತಂದು ಹಾಕುವ ಬೀಜಗಳಿಂದ
ಗೋಪುರದ ಮೇಲೆ ಗಿಡಗಳು ಬೆಳೆಯುವುದು ಸಾಮಾನ್ಯವಾಗಿದೆ. ಇದರ ಜೊತೆ ದೇಗುಲದ ಸಾಲು ಮಂಟಪ ಸೇರಿದಂತೆ ಹಲವು ಕಡೆ ಬೆಳೆದಿದ್ದ ಹುಲ್ಲು ಹಾಗೂ ಗಿಡಗಳ ತೆರವುಗೊಳಿಸುವಲ್ಲಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಶನಿವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಹೊರವಲಯದ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ ಪೂಜಾ ಕಾರ್ಯಕ್ರಮಗಳು, ಹೋಮ ಹವನಗಳು ಶ್ರಾವಣ ಶನಿವಾರವಾದ ಇಂದು ಶ್ರದ್ಧಾ ಭಕ್ತಿಯಿಂದ ನಡೆದವು. ನಾಡಿನ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸ್ವಾಮಿಯ ಅಡ್ಡಪಲ್ಲಕ್ಕಿ ಉತ್ಸವ ನಡೆಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಉಘೇ ರಂಗನಾಥ ಉಘೇ ಉಘೇ ಬೋಳಾರೆ ರಂಗನಾಥ ಸ್ವಾಮಿ ಎಂದು ಜಯಘೋಷಗಳನ್ನು ಕೂಗಿ ಭಕ್ತಿ ನಮನವನ್ನ ಸಮರ್ಪಣೆ ಮಾಡಿದರು. ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿಟಿ ವೆಂಕಟೇಶ್ ಪತ್ರಕರ್ತರೊಂದಿಗೆ ಮಾತನಾಡಿ, ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರವನ್ನ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. 4 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಸಮುದಾಯ ಭವನವನ್ನು ನಿರ್ಮಾಣ ಮಾಡುತ್ತಿದ್ದು, ಈಗಾಗಲೇ 2.5 ಕೋಟಿ ರು ವೆಚ್ಚದಲ್ಲಿ ಸಭಾಂಗಣ ಸೇರಿದಂತೆ ಮೊದಲ ಅಂತಸ್ತಿನ ಕಟ್ಟಡದ ಕಾಮಗಾರಿಯು ಸಂಪೂರ್ಣಗೊಂಡಿದೆ. ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 2 ಕೋಟಿ ರು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡುವಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರಿಗೆ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ. ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ಕೆವಿ ಚಂದ್ರಶೇಖರ್, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಾಕ್ಟರ್ ನಾರಾಯಣಗೌಡ ಹಾಗೂ ಶಾಸಕರಾಗಿರುವ ಎಚ್.ಟಿ. ಮಂಜು ಅವರು ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನು ನೀಡಿ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ವತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ ಎಂದರು. ಆಗಸ್ಟ್ 16ರ ಕೊನೆಯ ಶ್ರಾವಣ ಶನಿವಾರದ ಶುಭ ದಿನದಂದು ಬೋಳಾರೆ ರಂಗನಾಥ ಸ್ವಾಮಿಯವರ 11ನೇ ವರ್ಷದ ಬ್ರಹ್ಮ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ನಡೆಸಲು ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಬೆಳಗ್ಗೆ 10:30ರಿಂದ 11:30 ಗಂಟೆಯ ಒಳಗೆ ನಡೆಯಲಿರುವ ರಥೋತ್ಸವದಲ್ಲಿ ಶಾಸಕರಾದ ಎಚ್.ಟಿ. ಮಂಜು, ದರ್ಶನ್ ಪುಟ್ಟಣಯ್ಯ, ಸಚಿವರಾದ ಎನ್ ಚಲುವರಾಯಸ್ವಾಮಿ, ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಾಕ್ಟರ್ ನಾರಾಯಣಗೌಡ ಹಾಗೂ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಹಾಗೂ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಮಡುವಿನಕೋಡಿ ಸುದರ್ಶನ್, ಪದಾಧಿಕಾರಿಗಳಾದ ನೀಲನಹಳ್ಳಿ ದೇವರಾಜು, ಅಟ್ಟುಪ್ಪೆ ಮಹೇಶ್, ನಾಗೇಗೌಡ, ನಾಗೇಶ್, ಪುಟ್ಟಸ್ವಾಮಿ, ಕೃಷ್ಣೇಗೌಡ, ರಾಜಸ್ವ ನಿರೀಕ್ಷಕರಾದ ಡಿಆರ್ ನರೇಂದ್ರ, ಸಮಾಜ ಸೇವಕರಾದ ಡಾಕ್ಟರ್ ರಂಗಸ್ವಾಮಿ, ಸೀತಾ ಲಕ್ಷ್ಮಮ್ಮ, ಐಸನಹಳ್ಳಿ ರಾಮಕೃಷ್ಣ ಸ್ವಾಮಿ, ದೇವಾಲಯದ ಪ್ರಧಾನ ಅರ್ಚಕರಾದ ಎಚ್.ಪಿ. ಸುಂದರ್, ಮನೋಹರ್ ಆಚಾರ್ಯ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಈ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ. ಇಲ್ಲಿ ರಂಗನಾಥ ಸ್ವಾಮಿ 2000 ವರ್ಷಗಳಿಂದ ಇಲ್ಲಿ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೆಲೆಸಿದ್ದಾರೆ, ರಂಗನಾಥ ಸ್ವಾಮಿ ದೇವರು ನೆಲೆಸಿದ್ದಾರೆ. ಈ ಕ್ಷೇತ್ರನ ಅಕ್ಕರಾಯ ಮತ್ತು ಪುಕ್ಕರಾಯನ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದು ಅಂತ ಒಂದು ಪ್ರತೀತಿ ಇದೆ. ಅದರ ಪ್ರಕಾರ 2000 ವರ್ಷಗಳಾಗಿದೆ ಅವ್ರ ಪ್ರಕಾರ. ಅದಾದಮೇಲೆ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಹಾಗೆ ಕುಂಠಿತಗೊಂಡಿತ್ತು. ಇತ್ತೀಚೆಗೆ ಸುಮಾರು ಒಂದು 10 ವರ್ಷಗಳಿಂದ ಈ ಕೆಲಸಗಳನ್ನ ನಾವು ಟ್ರಸ್ಟ್ನ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ಇವಾಗ ಕೊಳಾಬ ನಿರ್ಮಾಣ ಆಗಿರ್ಬೋದು ಅಥವಾ ದೇವಸ್ಥಾನದ ಈ ಆಗುಗಳು ಮತ್ತು ಮೇಂಟೆನೆನ್ಸು ಇದನ್ನೆಲ್ಲನೂ ನಾವು ಟ್ರಸ್ಟಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು 4.5 ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಅರ್ಧ ಸ್ಟೇಜಿಗೆ ಬಂದಿದೆ. 2.5 ಕೋಟಿಯಷ್ಟು ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀವಿ. ಇನ್ನೂ ಒಂದು 2 ಕೋಟಿ ಇನ್ವೆಸ್ಟ್. ಅದಾದಮೇಲೆ ಇದೊಂದು ರಸ್ತೆ ಆಗಬೇಕು. ಹಿಂದೆ ನಮ್ಮ ನಾರಾಯಣಗೌಡರು, ಪುಟ್ಟರಾಜರು ಮತ್ತು ನಮ್ಮ ಈಗ ಮಂಜು ಅವರು ಕೂಡ ಇದಕ್ಕೆ ಮಂಜುನಾಥ್ ಅವರು MLA ಮಂಜುನಾಥ್ ಅವರು ಕೂಡ 10 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಅದೇ ಥರ ಎಲ್ಲರ ಕಡೆಯಿಂದ ನಮಗೆ ಪ್ರಗತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ನಾವು ಇನ್ನು ಮುಂದೆ ತಾವುಗಳೆಲ್ಲ
ಭಕ್ತಾದಿಗಳು ಸಹ ಇದಕ್ಕೆ ಸಹಕರಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಬರಬೇಕು. ಈ ಯಾವತ್ತಂದರೆ 16/8/2025 ಶ್ರಾವಣ ಶನಿವಾರ ಇಲ್ಲಿ ರಥೋತ್ಸವವನ್ನು ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಸೆಕ್ರೆಟರಿ ಆದ ಸದಸ್ಯನಾದ ನಿಮ್ಮಲ್ಲಿ ಕೃಷ್ಣ ಎಲ್ಲ ಭಾಗದ ಮುಖಂಡರುಗಳು ನಾವು ಸುಮಾರು ಒಂದು 100 ಜನ ಅವ್ರ ಹತ್ರ ಓದಿ ಕೇಳದ ಸಂದರ್ಭದಲ್ಲಿ ಕೊನೆ ಶ್ರಾವಣದಲ್ಲಿ ಸನ್ಮಾನ್ಯ ಸಚಿವರು ಅವತ್ತು ಬ್ರಹ್ಮರಥೋತ್ಸವಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರ ಜೊತೆಗೆ ಮಾನ್ಯ ತಾಲೂಕಿನ ಶಾಸಕರು, ಮಾಜಿ ಶಾಸಕರು, ಆಮೇಲೆ ಪಾಂಡುಪುರ ವಿಧಾನಸಭಾ ಸದಸ್ಯರಾದ ದರ್ಶನ್ ಪುಟ್ಟಣ್ಣಯ್ಯನವರು, ಆಮೇಲೆ ವಿಧಾನ ಪರಿಷತ್ ಸದಸ್ಯರುಗಳು, ಗೂಳಿಗೌಡ ಆಗ್ಬೋದು, ಮಧುಮಾದೇಗೌಡರು ಎಲ್ಲರೂ ಸುಧಾ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಈ ತಾಲೂಕಿನ ಈ ರಾಜ್ಯದ ಏನು ನಮ್ಮ ಭಕ್ತಾದಿಗಳಿದ್ದಾರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಮಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಾಗಿರೋದ್ರಿಂದ ನಾವು ಎಲ್ಲ ಹೆಚ್ಚಿನ ನಮ್ಮ ದೇವರ ಭಕ್ತಾದಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಭಕ್ತಾದಿಗಳು ಹೆಚ್ಚಿನ ಮಟ್ಟದ ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕು. ಜೊತೆಗೆ ಎಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಕಾರ್ಯದರ್ಶಿಗಳಾದ್ರು, ಗೌರವಾಧ್ಯಕ್ಷರಾದ್ರು, ಉಪಾಧ್ಯಕ್ಷರುಗಳು, ಎಲ್ಲ ಖಜಾಂಚಿ ಮತ್ತು ಯಾರೇ ನಮ್ಮ ಟ್ರಸ್ಟ್ ಎಲ್ಲ ನಿರ್ದೇಶಕರುಗಳು ಎಲ್ಲರೂ ನಮಗೆ ಸಂಪೂರ್ಣ ಸಹಕಾರನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಮುಖಾಂತರ ನಾನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಈ ಗ್ರಾಮದ ಬೆಟ್ಟದಸೂರು ಗ್ರಾಮಸ್ಥರು, ಅಲ್ಲಿ ಮಾಜಿ ಸದಸ್ಯರು, ಈಗ ಮತ್ತು ಈ ಗ್ರಾಮದ ಮುಖಂಡರುಗಳು, ಯುವಕರು ಎಲ್ಲರೂ ಸಹ ನಮಗೆ ಈ ಟ್ರಸ್ಟ್ಗೆ, ಈ ದೇವಸ್ಥಾನಕ್ಕೆ ಸೇವೆ ಮಾಡಲಿಕ್ಕೆ ಭಾಳ ಸಹಕಾರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳು ಇದೇ ರೀತಿ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಆ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಏನು ನಾವು ಕೊನೆಯ ಶ್ರಾವಣ ದಿನಾಂಕ 16/8/2025 ಶನಿವಾರ 10:15 11:00 ಬ್ರಹ್ಮ ರಥೋತ್ಸವ ಇದೆ. ಆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಶಾಸಕರು, ಈ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿಯವರು ಮತ್ತು ಎಲ್ಲ ಮಾಜಿ ಶಾಸಕರು ಮತ್ತು ಪಾಂಡುಪುರ ವಿಧಾನಸಭಾ ಸದಸ್ಯರು ಎಲ್ಲರೂ ಬರ್ತಾರೆ. ಆ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಭಕ್ತಾದಿಗಳು, ಈ ಭಾಗದ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ತೇನೆ. ಈ ಭಗವಂತನ ಸೇವೆಗೆ ನಾವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು, ಭಕ್ತಾದಿಗಳ ಸಹಕಾರ ಹೆಚ್ಚು ಬೇಕು ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಬೇಲೂರಿನ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸಾರ್ವಜನಿಕರು ಮನಬಂದಂತೆ ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡುವುದರಿಂದ ರೋಗಿಗಳ ತುರ್ತು ವಾಹನ ಆಸ್ಪತ್ರೆಗೆ ಬರಲು ತೊಂದರೆ ಉಂಟಾಗುತ್ತಿದೆ. ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ಬ್ಯಾಡನೂರು ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.